ಹೇಗಿತ್ತು ನಿಮ್ಮ ಇವತ್ತಿನ ದಿನ? ಓಕೆ. ಸೊ ಆಲ್ರೆಡಿ ನಿಮ್ಗೆ ಇವತ್ತ ನಮ್ಮ ಆಸ್ ಯೂಶುವಲ್ ಮೋಟಿವೇಶನಲ್ ಸ್ಟೋರಿ ಅಂತ ನಿಮ್ಮ ಇಂಗ್ಲಿಷ್ ಮೇಡಮ್ ಹೇಳಿರ್ಬೋದು, ಹೌದಾ? ಸೊ ಹಾಗಾಗಿ ನಾವು ಏನ್ ಮಾಡೋಣ, ಇವಾಗ ಡೈರೆಕ್ಟ್ ನಮ್ಮ ಟಾಪಿಕ್ ಗೆ ಹೋಗೋಣ. ಆದ್ರೂ ಇವತ್ತಿನ ಒಂದು ಮೋಟಿವೇಶನಲ್ ಏನಂದ್ರೆ, ಇವತ್ತಿನ ಕೆಲಸ ನಾಳೆಯ ಕೆಲಸವನ್ನ ಇವತ್ತೇ ಮಾಡಿ, ಇವತ್ತಿನ ಕೆಲಸವನ್ನ ಈಗ್ಲೇ ಮಾಡಿ. ಅಂದ್ರೆ ಯಾವ ಕೆಲಸವನ್ನ ನಾವು ಮುಂದೂಡಬಾರದು, ಹೌದಾ? ಸೊ ಅದೇ ರೀತಿ ನಮ್ಮ ಸ್ಟಡಿ ಒಳಗ್ ನಾವ್ ಏನ್ ಮಾಡ್ಬೇಕು, ನಾಳೆ ಓದ್ತೀವಿ ನಾಡಿದ್ದು ಓದ್ತಿವಲ್ಲ, ಇವತ್ತೇನ್ ಹೇಳಿರ್ತಾರ ಮ್ಯಾಮ್ ಅದನ್ನ ಹೋಗಿ ನಾವು ಮನೆಯಲ್ಲಿ ರಿವಿಷನ್ ಮಾಡಿ ಅದನ್ನ ಓದ್ಬೇಕು. ಅವಾಗ ನಮಗದು ಆ ಸಬ್ಜೆಕ್ಟ್ ಕನ್ಫರ್ಮ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ. ಸೊ ಹಾಗಾದ್ರೆ ಶಾಲ್ ವಿ ಸ್ಟಾರ್ಟ್ ಅವರ್ ಸೆಷನ್? ಓಕೆ. ಫಸ್ಟ್ ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ ನೋಡ್ರಿ, ಒಂದ್ ಸೆಕೆಂಡ್. ಕಾಣಿಸ್ತಿದೆಯಲ್ಲ ನಮ್ದು ಸ್ಕ್ರೀನ್ ನಿಮ್ಗೆ? ಓಕೆ. ಸೊ ನಾನು ಇವತ್ತು ಹೇಳ್ತಾ ಇರೋ ಟಾಪಿಕ್ ಏನಂತಂದ್ರೆ, ಟೈಪ್ಸ್ ಆಫ್ ಆಂಗಲ್ಸ್. ಆಂಗಲ್ಸ್ ಅಂದ್ರೆ ಗೊತ್ತಿರಬಹುದಲ್ಲ ನಿಮ್ಗೆ. ಸೊ ಆಂಗಲ್ಸ್ ಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ. ಸೊ ಆಂಗಲ್ಸ್ ಗಳಂದ್ರೆ ನಮ್ಗೆ ಗೊತ್ತಿರಬಹುದು, ಕೋನಗಳು ಅಂತ ಕರಿತೀವಿ ನಾವು. ಸೊ ವಾಟ್ ಈಸ್ ಆಂಗಲ್, ಹೌದಾ? ಸೊ ಅಲ್ಲಿ ಎರಡು, ಈಗ ನಿಮ್ಗೆ ಎಕ್ಸಾಂಪಲ್ ಹೇಳೋ ಹಾಗೆ ನಿಮ್ಮ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಅಂದ್ರೆ, ಸೊ ನಿಮ್ಮ ನೋಟ್ಬುಕ್ ಇದೆ, ಹೌದಾ? ಸೊ ಆ ನೋಟ್ಬುಕ್ ಅಲ್ಲಿ ನಾವ್ ಏನ್ ಮಾಡ್ತಾ ಇರ್ತೀವಿ, ಅದನ್ನ ಅಲ್ಲಿ ಕಾರ್ನರ್ ಏನ್ ಇರ್ತೈತಲ್ಲ, ಅಥವಾ ನಿಮ್ಮ ಕ್ಲಾಸ್ ರೂಮ್ ನಲ್ಲಿ ಕಾರ್ನರ್ ಏನ್ ಇರ್ತೀವಿ ಅಲ್ಲಿ ಎರಡು, ಹೌದಾ? ಆ ಗೋಡೆಗಳು ಏನ್ ಸೇರಿರ್ತಾವಲ್ಲ, ನಾವು ಅದನ್ನ ಏನಂತ ಕರಿತೀವಿ, ಅಲ್ಲಿ ನಡುವೆ ಏನ್ ಒಂದು ನಮ್ಗೇನ್ ಫಾರ್ಮ್ಯಾಟ್ ಬರತ್ತಲ್ಲ, ಸೊ ಆ ರೀತಿ ಇರುವಂತಹ ಮ್ಯಾಟ್ರಿಕ್ಸ್ ಗಳನ್ನ ನಾವ್ ಏನಂತ ಕರಿತೀವಿ, ಆಂಗಲ್ಸ್ ಗಳು ಅಂತ ಕರಿತೀವಿ, ಹೌದಾ? ಕಾಣಿಸ್ತಾ ಇದೆಯಲ್ಲ ನನ್ನ ಸ್ಕ್ರೀನ್ ನಿಮ್ಗೆ? ಓಕೆ. ಹಾಗಾದ್ರೆ ಆಂಗಲ್ ಅಂದ್ರೆ ಏನು ನೋಡೋಣ, ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ಆಂಗಲ್ಸ್. ವಾಟ್ ಈಸ್ ಆನ್ ಆಂಗಲ್ಸ್ ಅಂತ ಇದೆ. ಓಕೆ, ಹೌದಾ? ಆಂಗಲ್ಸ್ ಜಸ್ಟ್ ಇದು ನಮ್ಗೆ ಏನಾಗ್ತಾ ಇದೆ, ಅದರದ್ದು ಫಾರ್ಮ್ ಅಂದ್ರೆ ಟೈಪ್ಸ್ ಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಹೌದಾ? ಕಾಣಿಸ್ತಾ ಇರ್ಬೋದಲ್ಲ ನಿಮ್ಗಿಲ್ಲೇ, ಹೌದಾ? ಕಾಣಿಸ್ತಾ ಇದೆಯಲ್ಲ? ಸೊ ನಾನು ಇವಾಗ ಬೇರೆಯನ್ನ ಇಲ್ಲೇ ನಿಮ್ಗೆ ಕರೆಕ್ಟ್ ಆಗಿ ಇದನ್ನ ತೋರಿಸ್ತೇನೆ ನೋಡ್ರಿ, ಒಂದ್ ಸೆಕೆಂಡ್. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆ? ಓಕೆ. ಇಲ್ಲಿ ಟೈಪ್ಸ್ ಆಫ್ ಆಂಗಲ್ಸ್ ಗಳ ಬಗ್ಗೆ ನಾವು ಇವತ್ತ ಮಾತಾಡ್ತಾ ಇದೀವಿ, ಹೌದಾ? ಟೈಪ್ಸ್ ಆಫ್ ಆಂಗಲ್ಸ್ ಗಳು ಅಂದ್ರೆ ಯಾವ ರೀತಿ ಇದಾವು, ಹೌದಾ? ಇಲ್ಲಿ ನೋಡ್ರಿ, ಟೈಪ್ಸ್ ಆಫ್ ಆಂಗಲ್. ಫಸ್ಟ್ ಆಂಗಲ್ ನಮ್ಗೆ ಯಾವ್ದು ಬರುತ್ತೆ ಹೇಳ್ರಿ? ಅಕ್ಯೂಟ್ ಆಂಗಲ್. ಎಕ್ಸಾಕ್ಟ್ಲಿ, ಲಘು ಕೋನ ಅಂತ ಕರಿತೀವಿ ನಾವು, ಹೌದಾ? ಸೊ ಅಲ್ಲಿ ಏನಾಗತ್ತೆ ನಮ್ಗೆ ಅಕ್ಯೂಟ್ ಆಂಗಲ್ ನಲ್ಲಿ, ಒಂದ್ ಸೆಕೆಂಡ್, ಹೌದಾ? ಅಕ್ಯೂಟ್ ಆಂಗಲ್ ಅಂದ್ರೆ ಏನಾಗತ್ತೆ ನಮ್ಗೆ ಇಲ್ಲಿ, ಅದರ ಡೆಫಿನೇಷನ್ ಕೂಡ ಗೊತ್ತಿದೆ ನಮ್ಗಿಲ್ಲೇ. ಅಕ್ಯೂಟ್ ಆಂಗಲ್, an angle that measures greater than 0 degree and less than 90 degree, it looks sharp, ಹೌದಾ? ಸೊ ಅಲ್ಲಿ ಏನಾಗ್ತಾ ಇದೆ, ಲಘು ಕೋನ. 0 ಡಿಗ್ರಿಗಿಂತ ಹೆಚ್ಚು ಮತ್ತು 90 ಡಿಗ್ರಿಗಿಂತ ಕಡಿಮೆ ಅಳತೆ ಉಳ್ಳ ಕೋನವನ್ನ ನಾವೇನಂತ ಕರಿತೀವಿ, ಲಘು ಕೋನ ಅಂತ ಕರಿತೀವಿ. ಕರೆಕ್ಟ್? ಸೊ ಹಾಗಾದ್ರೆ ಅದಕ್ಕೆ ನಮ್ಗೆ ವಿತ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಗಳು ಏನ್ ಸಿಗ್ತಾವ್ ನೋಡ್ರಿ ನಮ್ಗೆ. ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಗಳಂದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಸ್ಲೈಸ್ ಆಫ್ ಪಿಜ್ಜಾ, ಓಪನ್ ಅ ಬೀಕ್ ಆಫ್ ಅ ಬ್ರೆಡ್, ಬರ್ಡ್, ಹ್ಯಾಂಡ್ಸ್ ಆಫ್ ಕ್ಲಾಕ್ ಅಟ್ 2 o'clock, ಪಿಜ್ಜಾದ ತುಂಡು, ಹಕ್ಕಿಯ ತೆರೆದ ಕುಕ್ಕು, ಹೊಕ್ಕು, ಗಡಿಯಾರದಲ್ಲಿ 2 ಗಂಟೆಯ ಸಮಯ, ಹೌದಾ? ಸೊ ನಮ್ಗೆ ಅಕ್ಯೂಟ್ ಆಂಗಲ್, ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಅಕ್ಯೂಟ್ ಆಂಗಲ್. ಕರೆಕ್ಟ್? ಸೊ ಅಕ್ಯೂಟ್ ಆಂಗಲ್ ಇಲ್ಲಿ ನೋಡಿ, ಅಕ್ಯೂಟ್ ಆಂಗಲ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇರ್ತದೆ, ಕರೆಕ್ಟ್ ಆಗಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಅಕ್ಯೂಟ್ ಆಂಗಲ್ ಇಲ್ಲಿ ಇದು ಯಾವ ರೀತಿ ನಮಗ ರಿಯಲ್ ಲೈಫ್ ಒಳಗೆ ಯಾವ ರೀತಿ ಕಾಣಿಸ್ತಾ ಇರ್ತೈತಿ, ಸ್ಲೈಸ್ ಆಫ್ ಪಿಜ್ಜಾ. ಸೊ ನಿಮ್ಗೆಲ್ಲ ಪಿಜ್ಜಾ ತಿಂದಿರ್ಬೋದು ಅನ್ಕೋತೀನಿ ನಾನು, ಹೌದಾ? ಸೊ ಪಿಜ್ಜಾಸ್ ಸ್ಲೈಸ್ ಇದೇ ರೀತಿ ಇರುತ್ತಲ್ಲ, ಇಲ್ಲಿ ಕಾಣಿಸ್ತಾ ಇದೆ ನಂದು ಕರ್ಸರ್ ಪಾಯಿಂಟ್ ಮೂವ್ ಆಗ್ತಾ ಇದೆ, ಕಾಣಿಸ್ತಾ ಇದೆಯಲ್ಲ? ಸೊ ಈ ಕರ್ಸರ್ ಪಾಯಿಂಟ್ ನಾವ್ ಇಲ್ಲಿ ಏನ್ ಮೂವ್ ಮಾಡ್ತಾ ಇದೀವಲ್ಲ, ಸೊ ಅದೇ ನಮ್ಗೆ ಇಲ್ಲಿ ಏನಾಗತ್ತೆ, ಇಲ್ಲಿ ಸ್ಲೈಸ್ ಆಫ್, ಇಲ್ಲೇ ಪಿಜ್ಜಾದ ಇದು ಎಕ್ಸಾಂಪಲ್ ಯಾವ್ದಕ್ ಹಾಗಾದ್ರೆ ನಮ್ಗೆ acute angle. So acute angle definition ಏನ್ ಹಾಗಾದ್ರೆ, an angle that measures greater than 0 degree and less than 90 degree, it looks sharp,
ಹೌದಾ. ಸೊ 0ಗಿಂತ ನಮ್ಗೆ ಜಾಸ್ತಿ ಇರುತ್ತೆ, ಆಮೇಲೆ 90 ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನವನ್ನ ನಾವ್ ಏನಂತ ಕರಿತೀವಿ, ಲಘು ಕೋನ, ಅಥವಾ ಇಟ್ ಕ್ಯಾನ್ ಕಾಲ್ ಇಟ್ ಆಸ್ ಅ ಅಕ್ಯೂಟ್ ಆಂಗಲ್. ಓಕೆ. ಸೊ ಇವಾಗ ನನ್ಗೆ ಏನಾಗುತ್ತೆ, ಇನ್ನೊಂದು ಟೈಪ್ ಅನ್ನ ನೋಡ್ತೇನೆ ಈಗ 0 to 45. ಸೊ ಇದನ್ನ ನಾನು ಏನ್ ಮಾಡ್ತೇನೆ, ಇಲ್ಲೇ ಈ ಲೈನ್ ಅನ್ನ ಈ ರೀತಿ ಕಾಣಿಸ್ತಾ ಇದೆ, ಮೂವ್ ಮಾಡ್ತಾ ಮಾಡ್ತಾ 90 ಡಿಗ್ರಿ, ಎಕ್ಸಾಕ್ಟ್ 90 ಡಿಗ್ರಿ ತಗೊಂಡ್ ಬಂದೆ. ಹೌದಾ. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ಇವಾಗ ನಿಮ್ಗೆ ಗ್ರೀನ್ ಕಾಣಿಸ್ತಾ ಇದೆ. ಈ 90 ಡಿಗ್ರಿ ಅಂದ್ರೆ ಏನಾಗೈತೆ ನಮ್ಗೆ, ವೆರಿ ಗುಡ್. ಯಾವ ಕೋನ ಅಂತ ಕರಿತೀವಿ ನಾವು, ರೈಟ್ ಆಂಗಲ್ ಅಂತ ಕರಿತೀವಿ. ಕರೆಕ್ಟ್, ರೈಟ್ ಆಂಗಲ್ ಅಂತ ಕರಿತೀವಿ. ಹೌದಾ. ಸೊ ಇಲ್ಲಿ ಏನಾಗ್ತಾ ಇದೆ, ರೈಟ್ ಆಂಗಲ್ ಇದೆ. ಹೌದಾ. ಸೊ ಆನ್ ಆಂಗಲ್ ದಟ್ ಮೆಜರ್ಸ್ ಎಕ್ಸಾಕ್ಟ್ಲಿ 90 ಡಿಗ್ರಿ, ಇಟ್ ಫಾರ್ಮ್ಸ್ ಅ ಪರ್ಫೆಕ್ಟ್ ಎಲ್ ಶೇಪ್ ಕಾರ್ನರ್. ಹೌದಾ. ಎಲ್ ಶೇಪ್ ಕಾರ್ನರ್ ಗೆ ನಮ್ಗೆ ಇದೆ. ಹೌದಾ. ಇಲ್ಲಿ ಏನಾಗತ್ ನಮ್ಗೆ, ಲಂಬ ಕೋನ ಖಚಿತವಾಗಿ ಏನಾಗಿದೆ ನಮ್ಗಿಲ್ಲಿ, ಒಂದ್ ಸೆಕೆಂಡ್. ಹೌದಾ. ಸೊ ಲಂಬಕೋನ ಯಾವ ರೀತಿ ಇದೆ, ಎಕ್ಸಾಕ್ಟ್ 90 ಡಿಗ್ರಿ ಇತ್ತಂದ್ರೆ ನಾವ್ ಏನ್ ಮಾಡ್ತೇವೆ, ಅದನ್ನ ರೈಟ್ ಆಂಗಲ್ ಅಥವಾ ಲಂಬಕೋನ ಅಂತ ಕರಿತೀವಿ. ಹೌದಾ. ಇಲ್ಲಿ ಡೆಫಿನೇಷನ್ ಇದೆ, ಕಾಣಿಸ್ತಾ ಇದೆ, ಖಚಿತವಾಗಿ 90 ಡಿಗ್ರಿ ಅಳತೆಯನ್ನು ಹೊಂದಿರುವ ಕೋನವನ್ನು ಲಂಬಕೋನ ಎಂದು ಕರೆಯುತ್ತೇವೆ. ಇದು ಎಲ್ ಆಕಾರದಲ್ಲಿರುತ್ತದೆ. ಓಕೆ. ಸೊ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಗಳು ನಮ್ಗೆ ಇಲ್ಲಿದೆ. ಕಾರ್ನರ್ ಆಫ್ ಅ ಟೆಕ್ಸ್ಟ್ ಬುಕ್, ಕಾರ್ನರ್ ಆಫ್ ಅ ರೂಮ್, ಕ್ಲಾಕ್ ಹ್ಯಾಂಡ್ಸ್ ಅಟ್ 3 o'clock or 9. ಓಕೆ. ಸೊ ರಿಯಲ್ ಲೈಫ್ ಎಕ್ಸಾಂಪಲ್ ಇದಕ್ಕೆ ಏನಾಗತ್ತೆ ಹಾಗಾದ್ರೆ, ಪುಸ್ತಕದ ಮೂಲೆ. ನಾನು ನಿಮ್ಗೆ ಸ್ಟಾರ್ಟಿಂಗ್ ಎಕ್ಸಾಂಪಲ್ ಹೇಳಿದೆ, ಪುಸ್ತಕ ನಿಮ್ದೇನು ಒಂದು ಟೆಕ್ಸ್ಟ್ ಬುಕ್ ಇರ್ಬೋದು, ಅಥವಾ ನಿಮ್ಮ ಯಾವ್ದು ನೋಟ್ ಬುಕ್ ಇರ್ಬೋದು, ನಿಮ್ದೇನ್ ವರ್ಕ್ ಮಾಡ್ತಿರ್ತಿರಲ್ಲ, ಸೊ ಅದೇನಾಗತ್ ನಮ್ಗೆ ಪುಸ್ತಕದ ಮೂಲೆ. ಆಮೇಲೆ ಕೊಠಡಿ, ನಿಮ್ ಕ್ಲಾಸ್ ಒಳಗೆ ಏನಾಗಿರ್ತೈತಲ್ಲ, ಕ್ಲಾಸ್ ನಲ್ಲಿ ಇರ್ತೈತಲ್ಲ, ಅದು ಮೂಲೆ. ಅಥವಾ ಗಡಿಯಾರದಲ್ಲಿ ಏನಾಗಿರ್ತೈತ್ ನಮ್ಗೆ, 3 ಗಂಟೆ ಆಗಿರ್ತೈತ್ ಗೊತ್ತಾ. ಸೊ 3 ಗಂಟೆ ಅಥವಾ 9 ಗಂಟೆ ಇತ್ತು ಅಂದ್ರೆ ನಾವ್ ಅದಕ್ಕೆ ಏನಂತ ಕರಿತೀವಿ, 9 ಗಂಟೆ. ಆ ಒಂದು ಇವೆಲ್ಲ ಎದಕ್ಕೆ ಎಕ್ಸಾಂಪಲ್ ನಮ್ಗೆ ಹಾಗಾದ್ರೆ, ಯಾವ್ದಕ್ಕೆ ಎಕ್ಸಾಂಪಲ್, ರೈಟ್ ಆಂಗಲ್ ಟ್ರಯಾಂಗಲ್ ಗೆ ಎಕ್ಸಾಂಪಲ್. ಹೌದಾ. ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ. ಓಕೆ. ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ. ಒಂದ್ ಸೆಕೆಂಡ್, ಸ್ಕ್ರೀನ್ ಕಾಣಿಸ್ತಾ ಇದೆ ಇಲ್ಲೋ ಅಂತ ಹೇಳಿ ನಾನು ನೋಡ್ತೀನಿ ತಡ್ರಿ. ಹಾ, ಕಾಣಿಸ್ತಾ ಇದೆ ಸ್ಕ್ರೀನ್. ಓಕೆ. ಸೊ ಇವಾಗ ನಾನು ಯಾವ್ದನ್ನ ಹೇಳ್ತಾ ಇದ್ದೆ, ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಹೇಳ್ತಾ ಇದ್ದೆ. ಹೌದಾ. ಸೊ ಅದೇನಾಗತ್ ನಮ್ಗೆ, ಕಾರ್ನರ್ ಅಲ್ಲಿ ಟೆಕ್ಸ್ಟ್ ಬುಕ್, ಅದು ಎಕ್ಸಾಂಪಲ್ ಆಯ್ತು. ಇದು ಎಕ್ಸಾಕ್ಟ್ 90 ಡಿಗ್ರಿ ಇದ್ದಾಗ. ಹೌದಾ. ಸೊ ನಾನು ಇದನ್ನ ಸ್ವಲ್ಪ ಮೂವ್ ಮಾಡ್ತೇನೆ. ಈಗ 90 ಡಿಗ್ರಿಗಿಂತ ಜಾಸ್ತಿ ಆಯ್ತು. ಹೌದಾ. ಸೊ 90 ಡಿಗ್ರಿಗಿಂತ ಜಾಸ್ತಿ ಇದ್ದಾಗ ಏನಾಯ್ತು ಹೇಳ್ರಿ, ಅಲ್ಲಿ ಕಾಣಿಸ್ತಾ ಇರ್ಬೋದು, ಆಟೋಮೆಟಿಕ್ಲಿ ನಮ್ಗೆ ಇಲ್ಲಿ ಡೆಫಿನೇಷನ್ ಚೇಂಜ್ ಆಗ್ತಾ ಇದೆ. ಕಾಣಿಸ್ತಾ ಇದೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದೀರಿ. ಇಲ್ಲಿ ಏನಾಗ್ತಾ ಇದೆ, ಆಟೋಮೆಟಿಕ್ಲಿ ನಮ್ಗೆ ಏನಾಗ್ತಾ ಇದೆ, ಅಲ್ಲೇ ಡೆಫಿನೇಷನ್ ಚೇಂಜ್ ಆಗ್ತೈತಿ ಡೈರೆಕ್ಟ್ ಇಲ್ಲಿ. ಹೌದಾ. ಹೌದಾ. ಅಬ್ಟ್ಯೂಸ್ ಆಂಗಲ್, ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ನಾವು ಕರಿತೀವಿ. ಹೌದಾ. ಅಧಿಕ ಕೋನ ಅಂದ್ಮೇಲೆ ಇಲ್ಲಿ ಏನಾಗತ್ ನೋಡ್ರಿ ನಮ್ಗೆ, ಆನ್ ಆಂಗಲ್ ದಟ್ ಮೆಜರ್ಸ್ ಗ್ರೇಟರ್ ದೆನ್ 90 ಡಿಗ್ರಿ ಅಂಡ್ ಲೆಸ್ ದೆನ್ 180 ಡಿಗ್ರಿ, ಇಟ್ ಈಸ್ ವೈಡ್ ಓಪನ್. ಹೌದಾ. ಸೊ ಇಲ್ಲಿ ಏನಾಗತ್ ನಮ್ಗೆ, 90ಕ್ಕಿಂತ ಜಾಸ್ತಿ, 180ಕ್ಕಿಂತ ಕಡಿಮೆ ಇರುತ್ತೆ. ಈ ಎಲ್ಲಾ ಕೋನಗಳನ್ನು, ಇನ್ ಬಿಟ್ವೀನ್ ಇವನ್ನೆಲ್ಲಾ ಕೋನಗಳನ್ನ ನಾವೇನಂತ ಕರಿತೀವಿ, ಕಾಣಿಸ್ತಾ ಇರ್ಬೋದಲ್ಲೇ. ಹೌದಾ. ಸೊ ಯಾವುದೇ ಒಂದು ಕೋನ ನಮ್ಗೆ 90 ಡಿಗ್ರಿಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ ಇತ್ತಪ್ಪ ಅಂತಂದ್ರ ನಾವ್ ಅದಕ್ಕೆ ಏನಂತ ಕರಿತೀವಿ, ಅಬ್ಟ್ಯೂಸ್ ಆಂಗಲ್ ಅಥವಾ ವಿಶಾಲ ಕೋನ. ಮತ್ತೆ ಇನ್ನೂ ಒಂದ್ ಏನಂದ್ರೆ ಅಧಿಕ ಕೋನ ಅಂತ ಕರಿತೀವಿ. ಅರ್ಥ ಆಯ್ತಾ ನಿಮ್ಗೆ. ಹಾಗಾದ್ರೆ ನಾನು ಸ್ಟಾರ್ಟಿಂಗ್ ಫಸ್ಟ್ ಯಾವ್ದು ಹೇಳಿದೆ, ಅಕ್ಯೂಟ್ ಆಂಗಲ್. ವೆರಿ ಗುಡ್. ಅಕ್ಯೂಟ್ ಆಂಗಲ್, ನೆಕ್ಸ್ಟ್ ರೈಟ್ ಆಂಗಲ್, ನೆಕ್ಸ್ಟ್ ಅಬ್ಟ್ಯೂಸ್ ಆಂಗಲ್ ಅಥವಾ ವಿಶಾಲ ಕೋನ. ಸೊ ವಿಶಾಲ ಕೋನ ಅಂದ್ರೆ ಏನಾಗತ್ ನಮ್ಗೆ, 90 ಡಿಗ್ರಿಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ, ಅದ್ರ ಮಿಡ್ಲ್ ಬರ್ತಕ್ಕಂತ ಎಲ್ಲಾ ಕೋನಗಳನ್ನ ನಾವ್ ಏನಂತ ಕರಿತೀವಿ, ಅಬ್ಟ್ಯೂಸ್ ಆಂಗಲ್ ಅಥವಾ ವಿಶಾಲ ಕೋನ ಅಂತ ಕರಿತೀವಿ. ಹಾಗಾದ್ರೆ ಈಗ ಒಂದು ವಿಶಾಲ ಕೋನಕ್ಕೆ ನೀವ್ ಹೇಳ್ರಿ ನನ್ಗೆ, ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಗಳನ್ನ ನಾವ್ ಏನ್ ಹೇಳ್ಬೋದು, ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಗಳನ್ನ ಏನ್ ಹೇಳ್ಬೋದು, ಏನ್ ಹೇಳ್ಬೋದು.
ನೋಡ್ರಿ ಯಾವ್ದಿರ್ಬೋದು ಇದಕ್ ರಿಯಲ್ ಲೈಫ್. ಈ ಆಪ್ಟ್ಯೂಸ್ ಆಂಗಲ್ ಅಥವಾ ವಿಶಾಲ ಕೋನಕ್ಕೆ ನಾವು ನಮ್ಮ ಡೇ ಟು ಡೇ ಲೈಫ್ ನಲ್ಲಿ ನೋಡಿರುವಂತಹ ಒಂದು ಎಕ್ಸಾಂಪಲ್. ಓ ಇದು ಮೇಡಮ್ ಹೇಳಿದ್ರಲ್ಲ ಆಪ್ಟ್ಯೂಸ್ ಆಂಗಲ್ ರೀತಿ ಇದೆ ಅಂತ, ಯಾವ್ದು ಥಿಂಕ್ ಮಾಡ್ರಿ ನೋಡೋಣ, ಯಾವ್ದಿರ್ಬೋದು. ವೆರಿ ಗುಡ್. ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಗೆ ನೋಡ್ರಿ, ಓಪನ್ ಅಂಬ್ರೆಲಾ, ಹೌದಾ, ರೂಫ್ ಆಫ್ ಅ ಹೌಸ್, ಕ್ಲಾಕ್ ಹ್ಯಾಂಡ್ಸ್ ಅಟ್ 4, ಹೌದಾ, ತೆರೆದ ಛತ್ರಿ, ಹೌದಾ, ಮನೆಯ ಚಾವಣಿಯ ಮೇಲ್ಭಾಗ, ಗಡಿಯಾರದಲ್ಲಿ 4 ಗಂಟೆ ಆಗಿತ್ತು ಅಂದ್ರ ಅವೆಲ್ಲ ನಮ್ಗೆ ಏನಾಗತ್ ಹೇಳ್ರಿ, ಆಪ್ಟ್ಯೂಸ್ ಆಂಗಲ್. ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಆಪ್ಟ್ಯೂಸ್ ಆಂಗಲ್. ಓಕೆ ಓಕೆ. ಸೊ ನೆಕ್ಸ್ಟ್ ಆಂಗಲ್ ಗೆ ಹೋಗೋಣ ಹಾಗಾದ್ರೆ. ಇವಾಗ ಎಕ್ಸಾಕ್ಟ್ 180 ಇತ್ತು, ಹೌದಾ, ಒಂದ್ ಸೆಕೆಂಡ್. ಹಾ, ಎಕ್ಸಾಕ್ಟ್, ಹೌದಾ. ಸೊ ಎಕ್ಸಾಕ್ಟ್ 180 ಇತ್ತಪ್ಪ ಅಂದ್ರೆ ನಾವ್ ಅದಕ್ಕೆ ಏನಂತ ಕರಿತೀವಿ, ಸ್ಟ್ರೇಟ್ ಆಂಗಲ್ ಅಂತ ಕರಿತೀವಿ, ಹೌದಾ. an angle that measures exactly 180 degree, it forms a completely flat straight line. ಕರೆಕ್ಟ್, ಹೌದಾ. ಇಲ್ಲಿ ಏನಾಗುತ್ತೆ, an angle that measures exactly 180 ಡಿಗ್ರಿ, ಹೌದಾ. ಸೊ 180 ಡಿಗ್ರಿ ಎಕ್ಸಾಕ್ಟ್ಲಿ ಇತ್ತಂದ್ರೆ ನಾವ್ ಅದಕ್ಕೆ ಏನಂತ ಕರಿತೀವಿ, ಸರಳ ಕೋನ ಅಥವಾ ಸ್ಟ್ರೇಟ್ ಆಂಗಲ್ ಅಂತ ಕರಿತೀವಿ. ಕರೆಕ್ಟ್, ಸ್ಟ್ರೇಟ್ ಆಂಗಲ್ ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್, ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಗಳು ಏನಾಗತ್ ನಮ್ಗೆ, ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಗಳು, ಹೌದಾ. ರಿಯಲ್ ಲೈಫ್ ಎಕ್ಸಾಂಪಲ್ ಗಳು, ಸ್ಟ್ರೆಚ್ ಔಟ್ ಆರ್ಮ್ಸ್, ಸ್ಟ್ರೇಟ್ ರೂಲರ್, ಕ್ಲಾಕ್ ಹ್ಯಾಂಡ್ಸ್ ಅಟ್ 6, ಹೌದಾ. ನಿಮ್ಗೆ ಚಾಚಿದ ಕೈಗಳು ಅಂದ್ರೆ ನಾವು ಕೈಗಳನ್ನ ಈ ರೀತಿ ಅಗಲ್ ಮಾಡಿದ್ವಿ ಅಂದ್ರೆ, ಅಥವಾ ನೇರ ಅಳತೆಗೋಲು, ಗಡಿಯಾರದಲ್ಲಿ ಎಕ್ಸಾಕ್ಟ್ಲಿ 6 ಗಂಟೆ, ಹೌದಾ. ಸೊ ಈಗ ನನ್ ಕ್ಲಾಸ್ ಏನ್ 6 ಗಂಟೆ ಕಂಪ್ಲೀಟ್ ಮುಗೀತಿತ್ತಲ್ಲ, ನೋಡ್ರಿ ನೀವು ಅದು ಯಾವ್ದಕ್ಕೆ ಎಕ್ಸಾಂಪಲ್ ಹಾಗಾದ್ರೆ ನಮ್ಗೆ ಸ್ಟ್ರೇಟ್ ಆಂಗಲ್ ಅಥವಾ ಸರಳ ಕೋನಕ್ಕೆ ನಮ್ಗೆ ಏನಾಗತ್ತ, ಎಕ್ಸಾಂಪಲ್ ಅಂತ ಆಗತ್ತ. ಕರೆಕ್ಟ್. ಓಕೆ, ನೆಕ್ಸ್ಟ್. ಈ 180ಕ್ಕಿಂತ ಜಾಸ್ತಿ ಹೋಯ್ದೆ, ಹೌದಾ, ಕಾಣಿಸ್ತಾ ಇರ್ಬೋದು. ರಿಫ್ಲೆಕ್ಸ್ ಆಂಗಲ್ ಅಂತ ಬಂತು, ಸರಳಾಧಿಕ ಕೋನ ಅಂತ ಬಂತು. ಕರೆಕ್ಟ್, ಸರಳಾಧಿಕ ಕೋನ. ಹಾಗಾದ್ರೆ ಅಲ್ಲಿ ಡೆಫಿನೇಷನ್ ಇದೆ ನೋಡ್ರಿ ಇಲ್ಲಿ, an angle that measures greater than 180 degree and less than 360 degree, it bends backwards, ಹೌದಾ. ಸೊ 180ಕ್ಕಿಂತ ಜಾಸ್ತಿ 360 ಡಿಗ್ರಿಗಿಂತ ಕಡಿಮೆ ಅಳತೆ ಉಳ್ಳ ಕೋನವನ್ನ ನಾವ್ ಏನಂತ ಕರಿತೀವಿ, ಸರಳಾಧಿಕ ಕೋನ ಅಂತ ಕರಿತೀವಿ. ಕರೆಕ್ಟ್. ಸೊ ಹಾಗಾದ್ರೆ ಇಲ್ಲಿ ನಾನು ಮೂವ್ ಮಾಡ್ತಾ ಹೋಗ್ತೀನಿ ನೋಡ್ರಿ. ಈಗ ನನ್ಗೇನಿತ್ತದು ಸ್ಟಾರ್ಟಿಂಗ್ 180 ಇತ್ತು, ಹೌದಾ. ಒಂದ್ ಸೆಕೆಂಡ್ ತೋರಿಸ್ತೀನಿ ನಿಮ್ಗೆ, ಮೂವ್ ಮಾಡ್ತಾ ಮಾಡ್ತಾ. ಎಸ್, ಎಕ್ಸಾಕ್ಟ್ಲಿ 180 ಇದ್ದಾಗ ಸ್ಟ್ರೇಟ್ ಆಂಗಲ್ ಆಯ್ತು. ಓಕೆ. ಸೊ ನಾನು ಏನ್ ಮಾಡ್ತೀನಿ, ಆ 180 ಡಿಗ್ರಿ ಇದ್ದದನ್ನ ಜಸ್ಟ್ ಮೂವ್ ಮಾಡ್ತಾ ಹೋಗ್ತೀನಿ. ಕಾಣಿಸ್ತಾ ಇರ್ಬೋದಲ್ಲ ನಿಮ್ಗೆ. ಸೊ ನಾನು ಮೂವ್ ಮಾಡ್ತಾ ಮಾಡ್ತಾ ಹೋದಾಗೆ ಅದೇನಾಯ್ತು ನನಗೆ, ರಿಫ್ಲೆಕ್ಸ್ ಆಂಗಲ್, ಸರಳಾಧಿಕ ಕೋನ ಅಥವಾ ಪ್ರತಿವರ್ತಿತ ಕೋನ ಅಂತ ನಾವ್ ಹೇಳ್ಬೋದು. ಕರೆಕ್ಟ್. ಸೊ ಹಾಗಾದ್ರೆ 180ಕ್ಕಿಂತ ಜಾಸ್ತಿ, ಇಲ್ಲೇ 360ಕ್ಕಿಂತ ಕಡಿಮೆ, ಹೌದಾ. ಕಾಣಿಸ್ತಾ ಇರ್ಬೋದಲ್ಲೇ ಮೂವ್ ಮಾಡ್ತಾ ಹೋಗ್ತಾ ಇದೆ ಅದು, ಹೌದಾ. 360ಕ್ಕಿಂತ ಕಡಿಮೆ ಆಗ್ಬೇಕು ನಮ್ಗೆ, ಹೌದಾ. ಎಸ್, ಒಂದ್ ಸೆಕೆಂಡ್. ಹೌದಾ. ಸೊ 360ಕ್ಕಿಂತ ಕಡಿಮೆ ಇದ್ದಾಗ ನಮ್ಗೆ ಏನಾಗತ್ತೆ ಹಾಗಾದ್ರೆ, ಅದು ಆ ಎಲ್ಲಾ ಕೋನಗಳನ್ನು ಇನ್ ಬಿಟ್ವೀನ್ ಅಲ್ಲಿ ಏನ್ ಕೋನಗಳು ಬರ್ತಾವು, ಸೊ ಅವಕ್ಕ ನಾವೇನಂತ ಕರಿತೀವಿ, ಆ ಆಂಗಲ್ಸ್, ದೀಸ್ ಆಂಗಲ್ಸ್ ಆರ್ ಕಾಲ್ಡ್ ಇಟ್ ಆಸ್ ಅ ಸರಳಾಧಿಕ ಕೋನ ಅಥವಾ ರಿಫ್ಲೆಕ್ಸ್ ಆಂಗಲ್. ಸೊ ಹಾಗಾದ್ರೆ ಒನ್ಸ್ ಅಗೇನ್ ನಾನು ಡೆಫಿನೇಷನ್ ಅನ್ನ ಹೇಳ್ತೀನಿ ನೋಡ್ರಿ. ಆನ್ ಆಂಗಲ್ that measure greater than 180 degree and less than 360 degree, it bends backward, ಹೌದಾ. ಸೊ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕೀಗ, 360 ಡಿಗ್ರಿ ಇದೆ ಇದು, ಹೌದಾ. ಸೊ ಇಲ್ಲಿಗೆ ಏನಾಯ್ತು, ಎಕ್ಸಾಕ್ಟ್ 360 ಇತ್ತು, ಹೌದಾ. ಸೊ ಅದೇನಾಯ್ತು ಹಾಗಾದ್ರೆ ನಮಗೆ, ಅಲ್ಲಿ ನೀವು ಕಾಣಿಸ್ತಾ ಇರ್ಬೋದು, ನೀವು ಪ್ರೊಟ್ರಾಕ್ಟರ್ ಅನ್ನ ಯೂಸ್ ಮಾಡಿದ್ರೆ, ಸೊ ಪ್ರೊಟ್ರಾಕ್ಟ್ ನಲ್ಲಿ ಏನಿರುತ್ತೆ ಹೇಳ್ರಿ ನಮ್ಗೆ, ಝೀರೋನು ಎಕ್ಸಾಕ್ಟ್ ಅದೇ ಪಾಯಿಂಟಿಗೆ ಇರುತ್ತೆ, ಅದ್ರ ಜೊತೆಗೆ 360 ಪಾಯಿಂಟ್ನು ಅಲ್ಲೇ ಇರುತ್ತೆ. ಹಾಗಾದ್ರೆ ಅದು ಝೀರೋದಿಂದ ಸ್ಟಾರ್ಟ್ ಆಗಿ 360ಗೆ ಅಲ್ಲಿ ಎಂಡ್ ಆಯ್ತಂದ್ರೆ ನಾವ್ ಏನ್ ಮಾಡ್ತೇವೆ, ಒಂದು ಕಂಪ್ಲೀಟ್ ಆಂಗಲ್ ಅಥವಾ ಫುಲ್ ಆಂಗಲ್ ಅಂತ ಕರಿತೀವಿ. ಕರೆಕ್ಟ್. ಸೊ ಆನ್ ಆಂಗಲ್ ದಟ್ ಮೆಸರ್ಸ್ exactly 360 degree, a full complete circle turn around a vertex, ಹೌದಾ. ಖಚಿತವಾಗಿ ಎಕ್ಸಾಕ್ಟ್ಲಿ 360 ಡಿಗ್ರಿ ಅಳತೆಯ ಕೋನವನ್ನ
ಪೂರ್ಣ ಕೋನ ಅಂತ ಕರಿತೀವಿ. ಕರೆಕ್ಟ್. ಇದು ಒಂದು ಪೂರ್ಣ ವೃತ್ತಾಕಾರದ ಸುತ್ತು. ಹಾಗಾದ್ರೆ ಇದಕ್ಕೊಂದು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಗಳು ಏನಾದ್ವು ನಮ್ಗೆ? ಹೌದಾ, ಅಲ್ಲೇನಾಗ್ತಾ ಇದೆ? ಚಕ್ರದ ಒಂದು ಪೂರ್ಣ ಸುತ್ತು, ದಿಕ್ಸೂಚಿಯ ಪೂರ್ಣ ಪರಿಭ್ರಮಣೆ. ಒಂದು ಚಕ್ರವನ್ನ ನಾವು ಈ ರೀತಿ ರೌಂಡ್ ಮಾಡಿ ತಿರುಗಿಸಿದ್ವಿ ಅಂದ್ರೆ ಅದೇನಾಗತ್ತೆ ನಮ್ಗೆ? ಒಂದು ಈ ಕಂಪ್ಲೀಟ್ ಆಂಗಲ್ಗೆ ನಮ್ಗೆ ಎಕ್ಸಾಂಪಲ್. ಅದೇ ರೀತಿ ನಾವು ಇಲ್ಲೇ ರಿಫ್ಲೆಕ್ಸ್ ಆಂಗಲ್ ಗೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಗಳನ್ನ ನೋಡ್ಲಿಲ್ಲ. ಹೌದಾ, ರಿಫ್ಲೆಕ್ಸ್ ಆಂಗಲ್ ಗೆ ನಮ್ಗೆ ರಿಯಲ್ ಲೈಫ್ ಎಕ್ಸಾಂಪಲ್ ಗೆ ಏನಿದಾವು? ಔಟರ್ ಆಂಗಲ್ ಆಫ್ ಅ ಬೆಂಟ್ ಎಲ್ಬೋ ಆರ್ ನೀ, ಓಪನ್ ಮೌತ್ ಆಫ್ ಪ್ಯಾಕ್ ಮ್ಯಾನ್. ಹೌದಾ, ಮಡಚಿದ ಮೊಣಕೈ ಅಥವಾ ಮೊಣಕಾಲಿನ ಹೊರಭಾಗದ ಕೋನ. ಹೌದಾ, ಸೊ ನಾವು ಈ ನಿಮ್ಮ ಮೊಣಕೈಯನ್ನ ಈ ರೀತಿ ಮಡ್ಚ್ಕೊರಿ. ಹೌದಾ, ನಿಮ್ಮ ಗಲ್ಲಕ್ಕೆ ಈ ರೀತಿ ಬಂತಂದ್ರೆ ಅದ್ರದ್ದು ಹೊರಭಾಗವನ್ನ, ಹೌದಾ, ನನ್ ಜೊತೆಗೆ ಟ್ರೈ ಮಾಡ್ತೀರಿ ನೀವು? ಮೊಣಕೈಯನ್ನ ಈ ರೀತಿ ನೀವೇನ್ ಹಿಂಗ ಈಗ ಸಮ್ ಟೈಮ್ ನೀವು ಶಕ್ತಿಯನ್ನ ಪ್ರದರ್ಶಿ, ಎನರ್ಜಿ ಈ ರೀತಿ ನಾನು ಇಷ್ಟು ಶಕ್ತಿವಂತ ಆ ರೀತಿ ಮಾಡಿದಾಗ ಸೊ ನಿಮ್ ಏನ್ ಮೊಣಕೈಯದ ಮಡಚಿರ್ತೈತಲ್ಲ, ಸೊ ಅದರ ಹೊರಗಿನ ಭಾಗವನ್ನ ನಾವು ಯಾವ್ದಕ್ಕ ಎಕ್ಸಾಂಪಲ್ ಆಗಿ ತಗೋತೀವಿ? ರಿಫ್ಲೆಕ್ಸ್ ಆಂಗಲ್. ಹಾಗಾದ್ರೆ ಆ ರಿಫ್ಲೆಕ್ಸ್ ಆಂಗಲ್ ಅದ ಡೆಫಿನೇಷನ್ ಏನು? an angle that measures greater than 180 degree and lesser than 360 degree. It bends backward. ಹೌದಾ, ಸೊ ಇವೆಲ್ಲ ನಮ್ಗೆ ಏನಾಗುತ್ತೋ? ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಆಂಗಲ್ಸ್. ಓಕೆ, ಸೊ ಇವೇನಾಗುತ್ತೋ ನಮ್ಗೆ ಟೋಟಲಿ ಎಷ್ಟಿದಾವ್? ನಮ್ಗೆ 6 ಎಕ್ಸಾಂಪಲ್. ಹಾಗಾದ್ರೆ ಫಸ್ಟ್ ಒನ್ ಯಾವುದು? ಅಕ್ಯೂಟ್ ಆಂಗಲ್. ಓಕೆ, ಸೊ ನೆಕ್ಸ್ಟ್ ರೈಟ್ ಆಂಗಲ್, ಅಬ್ಟ್ಯೂಸ್ ಆಂಗಲ್, ಸ್ಟ್ರೇಟ್ ಆಂಗಲ್, ಓಕೆ, ರಿಫ್ಲೆಕ್ಸ್ ಆಂಗಲ್, complete angle. Okay, so these are 6 angles are the types of angles. Okay, so ಇವೆಲ್ಲ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಯ್ತು ಅನ್ಕೋತೀನಿ ನಾನು. ಓಕೆ, ಹಾಗಾದ್ರೆ ಇವಾಗ ನಾವ್ ಏನ್ ಮಾಡೋಣ? 1 ಸೆಕೆಂಡ್. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇದು ಹೀಗೆ ಈ ರೀತಿ ಇದ್ದಾಗೆ. ಹೌದಾ, ಕಾಣಿಸ್ತಾ ಇರ್ಬೋದಲ್ಲ ನಿಮ್ಗೆ? ಇದೊಂಚೂರ್ ನಮ್ಗೆ ಏನಾಗತ್ತೆ? ಅಂದ್ರೆ ಅನಿಮೇಟೆಡ್ ಪ್ಯಾಟರ್ನ್ ಒಳಗ ನಮ್ಗೆ ಇವು ಟೈಪ್ಸ್ ಆಫ್ ಆಂಗಲ್ಸ್ ಗಳು ನಮ್ಗೆ ಕಾಣಿಸ್ತಾ ಇರ್ತವೆ. ಹೌದಾ, ಸೊ ನಾನು ನೋಡ್ರಿ ಇಲ್ಲೇ ಮೂವ್ ಮಾಡ್ತಾ 180 ಹೋಗ್ತೇನೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲೇ ಕಾಣಿಸ್ತಾ ಇದೆ. ಹೌದಾ, ಸೊ ಅದೇ ರೀತಿ ನಾನು ಇಲ್ಲಿ ಮತ್ತೆ ಮೂವ್ ಮಾಡ್ತಾ ಮಾಡ್ತಾ ಹೋಗ್ತೀನಿ. ಕರೆಕ್ಟ್. ಹೌದಾ, ಅದ್ ನಾನು ಯಾವ ರೀತಿ ಮೂವ್ ಮಾಡ್ತೇನೆ? ಇಲ್ಲಿ ಎನಿಮೇಟೆಡ್, ಇಲ್ಲಿ ಡೈನಾಮಿಕ್ ವಿಜುವಲ್ ಪ್ಯಾಟರ್ನ್ಸ್. ಹೌದಾ, ಅವು ತಾನೇ ಆ ಆಂಗಲ್ ಅಕಾರ್ಡಿಂಗ್ ಟು ಆಂಗಲ್ ಅವು ತಾನೇ ಚೇಂಜ್ ಆಗ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲೇ. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಎಕ್ಸಾಕ್ಟ್ಲಿ. ಓಕೆ, ಸೊ ಇವೆಲ್ಲ ನಮ್ಗೆ ಏನಾಗತ್ತೆ? ಈಗ ಟೈಪ್ಸ್ ಆಫ್ ಆಂಗಲ್ಸ್ ಗಳನ್ನ ನಾವ್ ಇವಾಗ ನೋಡಿದ್ವಿ. ಹೌದಾ, ಸೊ ಇಲ್ಲೇ ಏನಾಗತ್ತೆ? ನಮ್ಗೆ ಎಕ್ಸಾಂಪಲ್ಸ್ ಗಳು ಕೂಡ ಸಿಗ್ತಾವ. ನಿಮ್ಗೆ ಬೇಕಂದ್ರೆ ನೀವು ಇವನ್ನ ನೋಟ್ ಮಾಡ್ಕೋಬಹುದು. ಕರೆಕ್ಟ್. ಇಲ್ಲೇ ಶೂನ್ಯ ಕೋನ, ಅಕ್ಯೂಟ್ ಆಂಗಲ್, ಲಘು ಕೋನ, ಅಲ್ಲೇನ್ ಎಕ್ಸ್ಪ್ಲೇನ್ ಮಾಡಿದೆ ಅದೇ ನಿಮ್ಗೆ ಇಲ್ಲಿ. ಹೌದಾ, ಅಬ್ಟ್ಯೂಸ್ ಆಂಗಲ್, ಸ್ಟ್ರೇಟ್ ಆಂಗಲ್. ಹೌದಾ, ಕರೆಕ್ಟ್. ರಿಫ್ಲೆಕ್ಸ್ ಆಂಗಲ್, ಇವೆಲ್ಲ ನಮ್ಗೆ ಒಂಚೂರ್ ನೋಟ್ಸ್ ಟೈಪ್. ಹೌದಾ, ಸೊ ಇವೆಲ್ಲ ನಮ್ಗೆ ಅಲ್ಲಿ ಏನ್ ಎಕ್ಸಾಂಪಲ್ ಮಾಡಿ ಏನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ಇಲ್ಲಿ. ಹೌದಾ, ಹಾಗಾದ್ರೆ ಇವಾಗ ನಾವು ಮತ್ತೆ ಏನ್ ನೋಡೋಣ? ಹಾಗಾದ್ರೆ ಟೈಪ್ಸ್ ಆಫ್ ಆಂಗಲ್ಸ್ ಗಳನ್ನಂತೂ ಕಲ್ತೀವಿ. ಓಕೆ, ಸೊ ಇವಾಗ ನಾವು ಇದನ್ನ ಆಂಗಲ್ಸ್ ಗಳನ್ನ ಪ್ರೊಟ್ರಾಕ್ಟರ್ ಅನ್ನ ಯೂಸ್ ಮಾಡಿ, ಅಥವಾ ನಾವು ಏನಂತ ಕರಿತೀವಿ ಕನ್ನಡದಲ್ಲಿ? ಕೋನ ಮಾಪಕ ಅಂತ ಕರಿತೀವಿ. ಹಾಗಾದ್ರೆ ಆ ಕೋನ ಮಾಪಕವನ್ನ ಯೂಸ್ ಮಾಡಿ ನಾವು ಏನ್ ಬಳಸಬಹುದಲ್ಲಿ? ಇಲ್ಲಿ ಏನಾಗತ್ ನಮ್ಗೆ? ಹೌದಾ, ಸೊ ಹಾಗಾದ್ರೆ ಇಲ್ಲಿ ಪ್ರೊಟ್ರಾಕ್ಟರ್ ಅನ್ನ ಯೂಸ್ ಮಾಡಿ ನಾನು ಯಾವ ರೀತಿ ಇಲ್ಲೇ ಮೆಜರ್ ಮಾಡಬಹುದು ಅನ್ನೋದನ್ನ ನೋಡೋಣ. ಓಕೆ, ಕಾಣಿಸ್ತಾ ಇದೆ ಅನ್ಕೋತೀನಿ ನನ್ನ ಸ್ಕ್ರೀನ್ ನಿಮ್ಗೆ. ಹೌದಾ, ಬಂತಾ? ಓಕೆ, ಸೊ ಇಲ್ಲಿ ಏನಾಗತ್ ನಮ್ಗೀಗ? ಕಾಣಿಸ್ತಾ ಇದೆಯಲ್ಲ? ಓಕೆ, ಸೊ ಈ ಆಂಗಲ್ ಅನ್ನ ನೋಡಿ ನಾನು ಇಷ್ಟೊತ್ತವರೆಗೂ ನಿಮ್ಗೆ ಏನ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನ ಇಲ್ಲಿ ಯೂಸ್ ಮಾಡ್ರಿ. ಈ ಆಂಗಲ್ ಅನ್ನ ನೋಡಿ ನೀವ್ ಏನ್ ಮಾಡ್ಬೋದು? ಇದು ಯಾವ ಆಂಗಲ್ ಅಂತ ನಂಗೆ ಜಸ್ಟ್ ಈ ಚಿತ್ರವನ್ನ ನೋಡಿ ಹೇಳ್ಬೇಕು ನೀವು. ಯಾವ ಆಂಗಲ್ ಇರ್ಬೋದು ಇದು? ವಿಚ್ ಟೈಪ್ ಆಫ್ ಆಂಗಲ್ ಇಸ್ ದಿಸ್? ಕ್ಯಾನ್ ಎನಿಬಡಿ? ಎಸ್, ಎಕ್ಸಾಕ್ಟ್ಲಿ, ದಿಸ್ ಇಸ್ ಅಕ್ಯೂಟ್ ಆಂಗಲ್. ಓಕೆ, ಗ್ರೇಟ್. ಇದನ್ನ ಏನ್ ಮಾಡೋಣ ಈಗ? ಹಾಗಾದ್ರೆ ಈ ಮೆಜರ್ಮೆಂಟ್ ಅನ್ನ ಯಾವ ರೀತಿ ಮಾಡ್ಬೋದು? ಈ ರೀತಿ ನಿಮ್ ಕಡೆ ಇದೆಯಲ್ಲ? ಹೌದಾ, ಇದನ್ನ ಏನ್ ಮಾಡ್ತೇವೆ ನಾವು? ಯಾವ ರೀತಿ ಮಾಡ್ತೀರಿ? ಹೌದಾ, ಎಕ್ಸಾಕ್ಟ್ ಇಲ್ಲೊಂದು ಈ ಬ್ಲಾಕ್ ಲೈನ್ ಇದೆಯಲ್ಲ, ಅದನ್ನ ಎಕ್ಸಾಕ್ಟ್ ಈ ಬ್ಲೂ ಪಾಯಿಂಟ್ ಮೇಲೆ ಇಟ್ಟು ಇದನ್ನ ಅಡ್ಜಸ್ಟ್ ಮಾಡಿದ್ರೆ ಇದು ಎಷ್ಟಾಗತ್ ನೋಡ್ರಿ ನನಗೆ? ಹಾಗಾದ್ರೆ 0, 10, 20,
ಇಲ್ಲಿ ನೋಡ್ಬೋದು ನೀವು 180 170 ಇದೆ, ಇದನ್ನ ಈ ರೀತಿ ಕೌಂಟ್ ಮಾಡೋದಲ್ಲ. ಸೊ ಈ ರೀತಿ ಹೋದಾಗ ನಾವು 0ದಿಂದ ಸ್ಟಾರ್ಟ್ ಮಾಡ್ಬೇಕು. ಹಾಗಾದ್ರೆ ಇಲ್ಲೇ 50 ಇದೆ, ಪಾಯಿಂಟ್ ಕಾಣಿಸ್ತಾ ಇದೆ. ಈ ಎಕ್ಸಾಕ್ಟ್ ಈ ಬ್ಲಾಕ್ ಲೈನ್ ಯಾವ ಒಂದು ಪಾಯಿಂಟ್ ಮೇಲೆ ಇದೆ ನನ್ಗಿಲ್ಲೇ? ಯಾವ ಪಾಯಿಂಟ್ ಮೇಲೆ ಇದೆ? ವೆರಿ ಗುಡ್, 55. ಹೌದಾ? ಸೊ ಹಾಗಾದ್ರೆ 55 ನ ಎಂಟ್ರಿ ಮಾಡಿ ನೋಡ್ಲಿ ನಾನು ಇವಾಗ. ನೋಡೋಣ ಕರೆಕ್ಟ್ ಇದೆಯಲ್ಲ ಅಂತ ಹೇಳಿ. ಎಸ್, 55 ಇದೆ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಇವಾಗ ನಾವು ಮತ್ತೆ ಈ ಪ್ರೊಟ್ರಾಕ್ಟರ್ ಅನ್ನ ನಾನು ಈ ಕಡೆ ಸರಿಸ್ತೀನಿ. ಓಕೆ, ಸೊ ಇವಾಗ ಯಾವ ಆಂಗಲ್ ಬರುತ್ತಾ? ಸೊ ಇದನ್ನ ನೋಡಿದ್ರೆ ಹೇಳ್ಬೋದು ನೀವು ಯಾವ ಆಂಗಲ್ ಇರ್ಬೋದು ಇದು. ಎಸ್ ಪ್ಲೀಸ್, ಎಕ್ಸಾಕ್ಟ್ಲಿ ರಿಫ್ಲೆಕ್ಸ್ ಆಂಗಲ್. ಓಕೆ, ಸೊ ದಿಸ್ ಇಸ್ ರಿಫ್ಲೆಕ್ಸ್ ಆಂಗಲ್. ಸೊ ಇದನ್ನ ಈ ರೀತಿ ಇಟ್ಟೆ ಅಂದ್ರೆ ನಾನು ಅಳತೆ ಮಾಡೋದು ಹೇಗೆ? ಇದ್ ನೋಡಿದ್ರೆ ಈ ರೀತಿ ಇದೆ, ಏನು ಇಲ್ಲ. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಈ ರೀತಿ ಟರ್ನ್ ಮಾಡ್ತೀನಿ. ಕರೆಕ್ಟ್ ಕಾಣಿಸ್ತಾ ಇದೆ ಇಲ್ಲೇ? ಎಕ್ಸಾಕ್ಟ್ಲಿ ಈ ರೀತಿ ನಾನು. ಓಕೆ ಓಕೆ ಓಕೆ, ಎಸ್ ಎಸ್. ಓಕೆ, ಸೊ ಈ ರೀತಿ ನಾನು ಟರ್ನ್ ಮಾಡಿದರೆ ನನ್ಗೆ ಎಷ್ಟಾಯ್ತು ಇವಾಗ? ಇಲ್ಲೇ 180 ಆಗಿದೆ. ಹೌದಾ? 180, 90, 200. ಇಲ್ಲಿ ನಂಬರ್ಸ್ ಗಳಿಲ್ಲ, ನಾವೇ ಏನ್ ಮಾಡ್ಬೇಕು ಅದನ್ನೀಗ ಅಸ್ಯೂಮ್ಷನ್ ಮಾಡ್ಬೇಕು. ಹೌದಾ? ಸೊ ಇಲ್ಲಿ 180 ಆದ್ಮೇಲೆ ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ? 90, 200. ಕರೆಕ್ಟ್? 210, 220, 30, 40, 50, 60, 70, 80, 90. ಹೌದಾ? ಇಲ್ಲಿ 300 ಬಂತು. 3, 10, 11. ಹೌದಾ? ಕಾಣಿಸ್ತಾ ಇದೆಯಲ್ಲ? ಐ ಥಿಂಕ್ ಇದೇನಾಗತ್ ನನಗೆ 3, 10, 11 ಅಂತ ನೋಡೋಣ, ಹಾಕಿ ನೋಡೋಣ. 311 ಡಿಗ್ರಿ. ಎಸ್, ಕರೆಕ್ಟ್, 311 ಡಿಗ್ರಿ ಇದೆ. ಹೌದಾ? 311 ಡಿಗ್ರಿ. ಓಕೆ, ಸೊ ಮತ್ತೆ ನಾನು ಈ ಪ್ರೊಟ್ರಾಕ್ಟರ್ ಅನ್ನ ಈ ರೀತಿ ಸರಿಸ್ತೀನಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಲಾಸ್ಟ್ ಎಕ್ಸಾಂಪಲ್. ಓಕೆ, ಸೊ ಇದು ಕೂಡ ನಮ್ಗೆ ಏನಾಯ್ತು ಈಗ? ಆಟೋಮೆಟಿಕ್ಲಿ ಮತ್ತೆ ನನಗೆ ಯಾವ ಆಂಗಲ್ ಆಯ್ತು? ಆಟೋಮೆಟಿಕ್ಲಿ ಮತ್ತು ನನಗೆ ಯಾವ ಆಂಗಲ್ ಬಂತದು? ಎಕ್ಸಾಕ್ಟ್ಲಿ ರಿಫ್ಲೆಕ್ಸ್ ಆಂಗಲ್ ಬಂತು. ಕರೆಕ್ಟ್? ಹಾಗಾದ್ರೆ ಈಗ ನಾನು ಮತ್ತೆ ಆಟೋಮೆಟಿಕ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ ಈಗ? 180. ಹೌದಾ? 90, 200, 10, 20, 30, 30, 31, 32, 33, 233. ಹೌದಾ? ಚೆಕ್ ಮಾಡೋಣ ಕರೆಕ್ಟ್ ಇದೆಯಲ್ಲ ಅಂತ ಹೇಳಿ. ಗೊತ್ತಾಯ್ತಲ್ಲ ನಿಮ್ಗೆ ಯಾವ ರೀತಿ ಇದನ್ನ ಈ ಪ್ರೊಟ್ರಾಕ್ಟರ್ ಸಹಾಯದಿಂದ, ವಿತ್ ದ ಹೆಲ್ಪ್ ಆಫ್ ಪ್ರೊಟ್ರಾಕ್ಟರ್, ಹೌ ಟು ಮೆಜರ್ ಆಂಗಲ್ಸ್. ಓಕೆ, ಸೊ ಈಗ ಏನಾಯ್ತು? 233 ಇತ್ತಲ್ಲ. ಸೊ ಒಂದ್ ಸೆಕೆಂಡ್ ಚೆಕ್ ಮಾಡೋಣ. ಎಸ್, ಹೌದಾ? ಸೊ ನಿಮ್ಮ ಒಂದು ಕ್ಯೂರಿಯಾಸಿಟಿಗೆ ಇದನ್ನ ನಾನು ಏನ್ ಮಾಡ್ತೀನಿ, ಒಂದ್ ಸೆಕೆಂಡ್ ಬೇರೆದನ್ನ ತಗೊಳ್ತೇನೆ ತಡ್ರಿ. ಓಕೆ, ಸೊ ಮತ್ತೆ ಇದು ಬಂತು. ಎಕ್ಸಾಕ್ಟ್ಲಿ. ಹೌದಾ? ಸೊ ಇದೇನಾಗತ್ ನಮ್ಗೆ, ಇನ್ ಕೇಸ್ ನಾನು ತಪ್ಪ ಆನ್ಸರ್ ಹಾಕಿದೆ, ಮ್ಯಾಮ್ ಎಲ್ಲ ಕರೆಕ್ಟ್ ಆನ್ಸರ್ ಹಾಕಿದ್ರು. ಹೌದಾ? ಸೊ ನಾನು ಇವಾಗ ಏನ್ ಮಾಡ್ತೀನಿ, ಒಂದನ್ನ ಇಲ್ಲಿ ಸುಮ್ಮನೆ ನಿಮ್ ಕ್ಯೂರಿಯಾಸಿಟಿಗೆ. ಹೌದಾ? ಇನ್ ಕೇಸ್ ತಪ್ಪ ಆಂಗಲ್ ಹಾಕಿದ್ರೆ ಏನ್ ಮಾಡ್ಬೋದು? ಹೌದಾ? ಸೊ ಇವಾಗ ನಿಮ್ಗೆ ಎಷ್ಟಾಗಿದೆ ಇದು? 65 ಇದೆ. ಕರೆಕ್ಟ್? 65 ಇದೆ. ನಾನು ಹಂಗೆ ಏನ್ ಮಾಡ್ತೀನಿ ಇವಾಗ 69 ಹಾಕ್ತೀನಿ. ಏನ್ ಹೇಳತ್ ನೋಡೋಣ. ಹೌದಾ? ಟ್ರೈ ಅಗೇನ್ ಅಂತ ಹೇಳ್ತು. ಕರೆಕ್ಟಾ? ಅಂದ್ರೆ ನೀವು ಕೊಟ್ಟಿರುವ ಆನ್ಸರ್ ತಪ್ಪಿದೆ, ಸೊ ನೀವ್ ಇನ್ನೊಂದ್ಸಲ ಟ್ರೈ ಮಾಡ್ರಿ ಅಂತ ಇದೆ. ಬಟ್ ಅದ್ ಎಷ್ಟಿದೆ ನನ್ಗಿಲ್ಲೇ? 65 ಹಾಕೋಣ. 64 ಇದೆ. ಎಕ್ಸಾಕ್ಟ್ ನಮ್ಗೆ ಎಷ್ಟಿದೆ? 64 ಇದೆ. ಕರೆಕ್ಟ್? ಹೌದಾ? ಸೊ ಈ ರೀತಿ ನಾವು ಏನ್ ಮಾಡ್ಬೋದು, ಟೈಪ್ಸ್ ಆಫ್ ಆಂಗಲ್ಸ್ ಅನ್ನ ಕಲ್ತೀವಿ ಇವತ್ತ. ಅದ್ರ ಜೊತೆಗೆ ನಾವು ಇದನ್ನ ಆಂಗಲ್ಸ್ ಗಳನ್ನ ಯಾವ ರೀತಿ ಮೆಜರ್ ಮಾಡೋದನ್ನ ಕಲ್ತೀವಿ. ಓಕೆ, ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಸ್ಟಾಪ್ ಮಾಡೋಣ. ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ವಿಮರ್ಶಾತ್ಮಕ ಚಿಂತನೆಗಳ ಟಾಪಿಕ್ ಗೆ ಹೋಗೋಣ. ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಓಕೆ.